ಈ ಒಂದು ಪೌಡ್ರ್ ಇದ್ದರೆ ಸಾಕು, ಉಪ್ಪಿನಕಾಯಿ ಫಾಸ್ಟಾಗಿ ಟೇಸ್ಟಾಗಿ ಸೂಪರಾಗಿ ರೆಡಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಲ್ಲಿ ನೋಡಿ, 4 ಮಾವಿನಕಾಯಿ, ಹುಳಿ ಮಾವಿನಕಾಯಿ ತೊಗೊಂಡು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಹಾಗೆ ಇದನ್ನು ನೀಟಾಗಿ ಒರೆಸ್ಕೋಬೇಕು. ಉಪ್ಪಿನಕಾಯಿ ಮಾಡೋಕ್ಕೆ ಇದನ್ನು ಚೆನ್ನಾಗಿ ಹಚ್ಕೋಬೇಕು. ನೋಡಿ, ಹಣ್ಣಾಗಿರಬಾರ್ದು, ಕಾಯಾಗೇ ಇರಬೇಕು. ಇದು ಹಣ್ಣಾದರೆ ಉಪ್ಪಿನಕಾಯಿ ಚೆನ್ನಾಗಿರಲ್ಲ, ಕೆಟ್ಟೋಗುತ್ತೆ. ಹಚ್ಕೊಂಡು ಇದರೊಳಗಡೆ ಬೀಜ ಇರುತ್ತಲ್ಲ ತೆಕ್ಕೋಬೇಕು. ಬೀಜದ ಮೇಲೆ ತೆಳುವಾದ ಸಿಪ್ಪೆ ಇರುತ್ತೆ, ಅದನ್ನು ಖಂಡಿತ ತೆಕ್ಕೊಳ್ಳೇಬೇಕು. ತೆಕ್ಕೊಳ್ಳಿಲ್ಲ ಅಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ, ಹಾಗಾಗಿ ತೆಗಿತಾ ಇದ್ದೀನಿ. ಇದು ಒಂದು ವಿಧಾನದ ಉಪ್ಪಿನಕಾಯಿ. ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಮಾಡೋದನ್ನು ತೋರಿಸಿದ್ದೀನಿ ವೀಡಿಯೋಸಲ್ಲಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಇದು ಬೇರೆ ಥರ ಉಪ್ಪಿನಕಾಯಿ, ಕೆಡೋದಿಲ್ಲ. ಇದು 1 ವರ್ಷ ಆದ್ರೂ ಇದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಉಪ್ಪಲ್ಲಿ ಸುಮಾರು 3 ದಿನ ನೆನೆಸಿಡ್ಬೇಕು. ಇದನ್ನು 3 ದಿನ ಉಪ್ಪು ಅರಿಶಿನ ಪುಡಿ ಹಾಕಿ ನೆನೆಸಿಡೋದ್ರಿಂದ ಉಪ್ಪಿನಕಾಯಿ 1 ವರ್ಷ ಇಟ್ಟರೂ ಕೆಡೋದಿಲ್ಲ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಾಡೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡಿ, ಮಾವಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹೋಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಉಪ್ಪಿನಕಾಯಿ ಮಾಡಿಕೊಂಡು ಊಟದ ಜೊತೆ ಬಡಿಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದು ಉಪ್ಪಿನಕಾಯಿ ಜಾಡಿ ತೊಗೊಂಡು ಅದನ್ನು ನೀಟಾಗಿ ಒರೆಸ್ಕೋಬೇಕು. ಸ್ವಲ್ಪ ನೀರಂಶ ಇರಬಾರ್ದು. ಈ ಬಟ್ಲಲ್ಲಿ 4 ಬಟ್ಲಷ್ಟು ಮಾವಿನಕಾಯಿ ಹೋಳಿತ್ತು. ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಕರೆಕ್ಟಾಗಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ಕಲ್ಲುಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕಲ್ಲುಪ್ಪಿಲ್ಲ ಅಂದರೆ ನೈಸುಪ್ಪನ್ನು ಹಾಕ್ಕೋಬೋದು. ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೋಬೇಕು. 3 ದಿನದವರೆಗೂ ಇದನ್ನು ಡೈಲಿ ತಿರುಗಿಸ್ಕೊಂಡು ಈ ಥರ ತಿರುಗಿಸ್ಕೊಂಡು ಇಟ್ಕೋಬೇಕು. ಇದನ್ನು ಚೆನ್ನಾಗಿ ನೀರು ಬಿಟ್ಕೊಳುತ್ತದು. ಬಿಟ್ಕೊಂಡು ಆದಮೇಲೆ ನೋಡಿ, ಇದು ಉಪ್ಪಿನಕಾಯಿ ಪುಡಿ. ಈ ಪುಡಿಗೆ ಮೆಂತೆ, ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಸಿಂಪಲ್ಲಾಗಿರೋ ಉಪ್ಪಿನಕಾಯಿ. ಇದಕ್ಕೆ ಒಗ್ಗರಣೆನೂ ಸಮೇತ ಹಾಕ್ಕೋಬೋದು. ಈಗ ನಾನು ಹಾಕ್ತಾಯಿಲ್ಲ, 1 ವರ್ಷ ಇಟ್ಟರೂ ಕೆಡೋದಿಲ್ಲ ಈ ಉಪ್ಪಿನಕಾಯಿ.